श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शवनकोऽष्टादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः ಆತ್ಮೀಯ ಪ್ರಿಯ ಪ್ರೇಕ್ಷಣ ಮಿತ್ರರೇ ನಮಸ್ಕಾರ. ವಿಶೇಷವಾಗಿ 2025ನೇ ಇಸ್ವಿಯ ಆಂಗ್ಲ ವರ್ಷ ಭವಿಷ್ಯವನ್ನು ಗಮನಿಸೋಣ. ಯಾಕಂದರೆ ನಮಗೆ ಯುಗಾದಿಂದ ಯುಗಾದಿಗೆ ಒಂದು ವರ್ಷ. ಹಾಗಿದ್ದಾಗೂ ಕೂಡ ನಾವು ಈ ಜನವರಿ, ಫೆಬ್ರವರಿ, ಮಾರ್ಚ್ ಹೀಗೆ ತಿಂಗಳುಗಳನ್ನೆಲ್ಲ ಗಮನಿಸಿ ಅದಕ್ಕೆ ನಾವೆಲ್ಲ ನಿಧಾನವಾಗಿ ಟರ್ನ್ ಆಗ್ತಾ ಇದ್ದೇವೆ. ಹಾಗಾಗಿ 25ನೇ ವರ್ಷ ಅಂತಂದರೆ ಆಂಗ್ಲ ವರ್ಷ. ಹಾಗಾಗಿ ಆ ವರ್ಷದಲ್ಲಿ ಗ್ರಹಸ್ಥಿತಿಗಳಿಂದ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ, ಏನಾದರೂ ಶುಭವಾಗ್ತದೆಯಾ ಅಥವಾ ಕಷ್ಟವಾ ಅಥವಾ ಇನ್ನೂ ಏನಾದರೂ ಈ ವರ್ಷದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಸ್ಥಿತಿಗಳನ್ನು ಇಟ್ಕೊಂಡು ನಾವು ಈ ವರ್ಷ ಭವಿಷ್ಯವನ್ನು ಹೇಳಬೇಕು. ಯಾಕಂದರೆ ನಿಮ್ಮ ರಾಶಿಯಿಂದ ಚತುರ್ಥ ರಾಶಿಯಲ್ಲಿ ಆರಂಭದಲ್ಲಿ ಶನಿ ಇರ್ತಾನೆ. ಆದರೆ ಅವನು ಅನಂತರದಲ್ಲಿ 29/3/2025 ಪಂಚಮ ಶನಿ ಆಗ್ತಾನೆ. ಚತುರ್ಥದ ಶನಿಯೂ ಒಂದೇ ವಿಶೇಷವಾದಂಥ ಫಲ, ಪಂಚಮ ಶನಿಯು ಅಂತಹ ತೀರ ಏನೂ ಕೂಡ ಡಿಫರೆನ್ಸ್ ಏನೂ ಕೂಡ ಇಲ್ಲ. ಹಾಗಾಗಿ ಶನಿಯಿಂದ ಈ ಶುಕ್ರನ ರಾಶಿಗೆ ಅಂತಹ ತೀರ ದೊಡ್ಡ ರೀತಿಯಾದಂತಹ ತೊಂದರೆಗಳು ಹೇಳದೇ ಇದ್ದರೂ ಕೂಡ ಅನಂತರದಲ್ಲಿ ಸಪ್ತಮದಲ್ಲಿರುವಂತಹ ಗುರುವು ಆರಂಭದ ದಿವಸದಲ್ಲಿರ್ತಾನೆ. ಅಂದರೆ 15/5/2025 ಕೂಡ ಇರ್ತಾನೆ. ಹಾಗೆ ಅನಂತರ ಗುರು ನಿಮ್ಗೆ ಅಷ್ಟಮಕ್ಕೆ ಹೋಗಿಬಿಡ್ತಾನೆ. ಹಾಗಾಗಿ ಗುರು ಅಷ್ಟಮಕ್ಕೆ ಹೋಗುವಂಥದ್ದು ಅಷ್ಟೊಂದು ಶುಭವಾದಂಥದ್ದಲ್ಲ. ಯಾಕಂದರೆ ನಿಮ್ಮ ರಾಶಿ ಕುಜನ ರಾಶಿ, ಕುಜನ ರಾಶಿಗೆ ಗುರು ಒಂದು ಹಂತಕ್ಕೆ ಒಳ್ಳೇದು ಮಾಡುವಂತಹ ಗ್ರಹವೇ, ಧನಾಧಿಪತಿಯೂ ಕೂಡ ಗುರು ಆಗ್ತಾನೆ. ಹಾಗಾಗಿ ಮೇವರೆಗೆ ಗುರುವಿಂದ ಬಹಳ ಉತ್ತಮವಾದಂಥ ಫಲಗಳನ್ನು ಗಮನಿಸಬೇಕೆ. ಹಾಗೆ ಅನಂತರದಲ್ಲಿ ರಾಹು, ಪಂಚಮದಲ್ಲಿರುವಂತಹ ರಾಹುವು ಕೂಡ ಚತುರ್ಥ ರಾಶಿಗೆ ರಾಹು. ಹಾಗೆ ಈ ಕಡೆಗೂ ಕೂಡ ಕೇತುವು ಕೂಡ ಸಿಂಹರಾಶಿಗೆ ಬರುತ್ತಾನೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನೋಡೋಣ ಏನಪ್ಪ ವರ್ಷದಲ್ಲಿ ವಿಶೇಷವಾದಂತಹ ಒಂದು ಪರಿವರ್ತನಾ ಯೋಗಗಳೇನಾದರೂ ಇದೆಯಾ ಎಂಬಂಥದ್ದನ್ನೆಲ್ಲ ಗಮನಿಸೋಣ. ಫಸ್ಟು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಂಬುದಾಗಿ ಹೇಳ್ತಾರೆ. ಈ 25ನೇ ಇಸ್ವಿಯಲ್ಲಿ ಶರೀರ ಹೇಗಿರ್ತದೆ ಮತ್ತು ಅನಾರೋಗ್ಯ ಅಥವಾ ತೊಂದರೆಗಳಾಗತ್ತಾ ಹೀಗೆಲ್ಲ ಗಮನಿಸೋಣ. ಯಾಕಂದರೆ ಆರೋಗ್ಯ ಇದ್ದರೆ ಎಲ್ಲ ಭಾಗ್ಯಗಳು ಕೂಡ ನಮಗೆ ಸಿಗುತ್ತೆ. ಆರೋಗ್ಯವೇ ಇಲ್ಲ ಅಂತಾದರೆ ಯಾವ ಭಾಗ್ಯಗಳು ಕೂಡ ಸಿಗುವುದಿಲ್ಲ, ಯಾವುದೇ ಲಾಭಗಳು ಕೂಡ ಸಿಗುವುದಿಲ್ಲ. ಹಾಗಾಗಿ ನೋಡಿ, ನಾವು ಹಾಗೆ ಯೋಚನೆ ಮಾಡ್ತಾ ಹೋದಂತೆ ಚತುರ್ಥ ರಾಶಿ, ಪಂಚಮ ರಾಶಿಗೆ ಶನಿ ಆರೋಗ್ಯವನ್ನು ಕೂಡ ಹಾಳು ಮಾಡುವಂಥ ಗ್ರಹ ಏನೂ ಅಲ್ಲ. ಹಾಗಾಗಿ ಒಂದೊಂದಕ್ಕೆ ಆರೋಗ್ಯದ ವೃದ್ಧಿಗಳು ನಿಮ್ಗೆ ಆಗ್ತಾ ಹೋಗಬಹುದು ಫಸ್ಟು. ಯಾಕಂದರೆ ಈ ವರ್ಷದಲ್ಲಿ ಮೇ ಆರಂಭದ ದಿವಸದಲ್ಲಿ ಮೇವರೆಗೆ ಆರೋಗ್ಯಕ್ಕೆ ಅನ್ನುವಂತಹ ತೀರ ಮೇಜರೇನೂ ಕಾಣಿಸೋದಿಲ್ಲ. ಅನಂತರದಲ್ಲಿ ಮೇಯಿಂದ ವರ್ಷದ ಅಂತ್ಯದವರೆಗೂ ಕೂಡ ಸ್ವಲ್ಪ ಒಂಚೂರು ಕಾಳಜಿ ವಹಿಸ್ಕೊಳ್ಬೇಕಾಗಬಹುದು. ಹಾಗಂತೇಳಿ ದೊಡ್ಡ ಮೇಜರಾದಂತಹ ಏನು ಬದಲಾವಣೆಯೋ ಅಥವಾ ದೊಡ್ಡ ದೊಡ್ಡ ಆಪರೇಷನ್ ಆಗುತ್ತೋ ಹೀಗೆ ಹೇಳುವುದಿಲ್ಲ. ಸಣ್ಣ ಪುಟ್ಟ ಚಿಕಿತ್ಸೆಗಳಿರುವಂಥದ್ದು, ಸ್ವಲ್ಪ ಉಸಿರಾಟದ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಂಥವರು ಅಥವಾ ಸ್ವಲ್ಪ ಜೀರ್ಣಕ್ರಿಯೆ ಸಮಸ್ಯೆ ಇರುವಂಥವರು ಅಥವಾ ಏನೋ ಮೊಳಕಾಲು ನೋವು ಬರುತ್ತೆ ಅಥವಾ ತುಂಬ ಕೂದಲು ಉದುರು ಹೋಗುತ್ತೆ, ಇಂತಹ ಸಮಸ್ಯೆಗಳಿದ್ದಂಥ ವ್ಯಕ್ತಿಗಳು ಸ್ವಲ್ಪ ಚಿಕಿತ್ಸೆಗಳನ್ನು ಮಾಡಿಕೊಳ್ಳಿ. ಹಾಗಾಗಿ ಓವರಾಲ್ ಆಗಿ ಆರೋಗ್ಯದ ವಿಷಯ ನೋಡಲಿಕ್ಕೆ ಹೋದರೆ ಒಂದು ಸ್ವಲ್ಪ ಪರವಾಗಿಲ್ಲ. ತೀರಾ ಮೇಜರ್ ಏನೋ ಸಮಸ್ಯೆಗಳು ಬಂದುಬಿಡುತ್ತೆ ಅಥವಾ ಅಂಥೇಳಿ ಕಾಣಿಸೋದಿಲ್ಲ. ಅದನ್ನು ನಾವು ಇದೆಲ್ಲ ಹೇಳುವಂಥದ್ದು ಗೋಚಾರ ಫಲ. ಹಾಗಾಗಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ವರ್ಷಕ್ಕೊಮ್ಮೆ ಆದರೂ ಕೂಡ ಜಾತಕಗಳನ್ನು ಗಮನಿಸ್ತಾ ಇರಬೇಕು. ಯಾವ ದಶಾಭುಕ್ತಿ ನಡೀತಾ ಇದೆ, ನಮಗೀಗ ಸದ್ಯಕ್ಕೆ ಜಾತಕದ ಪ್ರಕಾರವಾಗಿ ಹೇಗೆ ಟೈಮ್ ನಡೀತಾ ಇದೆ, ನಿಮಗೆ ಜಾತಕದಲ್ಲಿ ಬೆಸ್ಟ್ ಟೈಮ್ ನಡೀತಾ ಇದೆಯಾ, ಇದನ್ನೆಲ್ಲವೂ ಕೂಡ ನೀವು ಗಮನಿಸ್ಕೊಳ್ಬೇಕು. ಯಾಕಂದರೆ ಇದು ವರ್ಷ ಭವಿಷ್ಯ ನಾವು ಯಾರೇ ಏನೇ ಹೇಳಿದ್ರು ಕೂಡ ಎಲ್ಲ ಗೋಚಾರವಾದಂಥ ಗ್ರಹಸ್ಥಿತಿಯನ್ನು ನೋಡ್ಕೊಂಡು ಹೇಳ್ತೇವೆ. ನಿಮ್ಮ ವೈಯಕ್ತಿಕವಾದಂತಹ ಜಾತಕ ಹೇಗಿದೆ ನಮಗೆ ಗಮನ ಇರುವುದಿಲ್ಲ. ಅನಂತರದಲ್ಲಿ 2ನೇ ರಾಶ್ಯಾಧಿಪತಿಯಾದಂತಹ ಗುರುವು ವರ್ಷದ ಆರಂಭದಲ್ಲಿ ಬಹಳ ಆರ್ಥಿಕವಾದಂಥ ಹಣಕಾಸಿನ ಮಳೆಗಳನ್ನೇ ಸುರಿಸ್ತಾನೆ ಈ ವೃಶ್ಚಿಕ ರಾಶಿಯವರಿಗೆ. ನೋಡಿ, ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ, ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ಯಾಕಂದರೆ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಿಮ್ಗೆ ನಕ್ಷತ್ರ ಪರಿಹಾರಗಳನ್ನು ಕೂಡ ವಿಶೇಷವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತಾನೆ. ಏನಕ್ಕೆ ನಕ್ಷತ್ರ ಪರಿಹಾರ ಅಂತಂದರೆ, ಈ ನಕ್ಷತ್ರಗಳ ಸಂಬಂಧವಾದಂಥ ರೀತಿಯಲ್ಲೇ ನಾವು ದೇವತಾ ಉಪಾಸನೆ, ಆರಾಧನೆ, ಅನುಷ್ಠಾನಗಳನ್ನು ಮಾಡ್ತಾ ಬರಬೇಕು. ಹಾಗಿದ್ದಾಗ ಮಾತ್ರ ಆ ದೈವಾನುಗ್ರಹ ವಿಶೇಷವಾಗಿ ಆಗ್ತದೆ. ಹಾಗಾಗಿ ಕೊನೆಗೆ ಹೇಳ್ತಾನೆ ನಕ್ಷತ್ರ ಪರಿಹಾರ ವರ್ಷದ ಆರಂಭದಿಂದ ಕೊನೆಯವರೆಗೂ ಕೂಡ ಅದೊಂದು ನೀವು ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರಿ. ಯಾಕೆಂದರೆ ಮುಂಚಿಂದನೂ ಕೂಡ ನಾನು ವಿಶೇಷವಾಗಿ ಈ ನಕ್ಷತ್ರ ಪರಿಹಾರಗಳನ್ನು ಬಹಳ ಜನಕ್ಕೆ ಹೇಳ್ತಾ ಬಂದಿದ್ದೇನೆ. ಅದರಿಂದ ಬಹಳ ಜನಕ್ಕೆ ಬಹಳ ಸುಲಭವಾದಂಥದ್ದು, ಆ ಸುಲಭವಾದಂಥ ರೀತಿಯಲ್ಲಿ ಹೆಚ್ಚಿನದಾದಂತಹ
ಫಲಗಳನ್ನು ತುಂಬ ಜನ ಕಂಡುಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ನಕ್ಷತ್ರ ಪರಿಹಾರಗಳನ್ನು ಕೂಡ ಕೊನೆಗೆ ಹೇಳ್ತೇನೆ. ಒಟ್ಟಿನಲ್ಲಿ ಒಂದು ಹಂತಕ್ಕೆ ಆರಂಭದ ದಿವಸದಲ್ಲಿ ಹಣಕಾಸಿನ ವ್ಯವಸ್ಥೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಹೇಳಬಹುದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಇದು 5 ತಿಂಗಳ ಕಾಲ ಹಣಕಾಸು ಹೆಚ್ಚಿನದಾದಂಥ ಲಾಭಾಂಶಗಳ ರೀತಿಯಲ್ಲೇ ಬರುತ್ತೆ. ನಿಮಗೆ ಷಷ್ಠದ ಗುರು ಏನೂ ಕೂಡ ನಿಮ್ಗೆ ತೊಂದರೆ ಮಾಡೋದಿಲ್ಲ. ಆದರೆ ಸಪ್ತಮದ ಗುರು ಕೂಡ ಏನೂ ಅಂತಹ ಸಮಸ್ಯೆಗಳು ಮಾಡೋದಿಲ್ಲ. ಆದರೆ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಬರಬಹುದು. ಹಾಗಾಗಿ ನೋಡಿ, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಅಥವಾ ವಿವಾಹಕ್ಕೆ ಪ್ರಯತ್ನ ಮಾಡುವಂಥ ವ್ಯಕ್ತಿಗಳು ಅಥವಾ ನಿಮಗೆ ಏನೋ ಒಂದು ಸಾಧನೆ ಮಾಡ್ಕೊಂಡ್ಬಿಡಬೇಕು, ನಾನು ಈ ವರ್ಷದಲ್ಲಿ 25ನೇ ಇಸ್ವಿಯಲ್ಲಿ ಇದನ್ನೆಲ್ಲ ಟಾರ್ಗೆಟನ್ನು ರೀಚ್ ಮಾಡಬೇಕು. ಎಷ್ಟೋ ಜನ ಇವತ್ತಿನ ದಿವಸ ಅಂದ್ಕೊಳ್ತಾ ಇರ್ತಾರೆ, ಪಕ್ಕ ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನ್ ಮಾಡಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಅದನ್ನೆಲ್ಲ ಆರಂಭದ ದಿವಸದಲ್ಲೇ ಮಾಡ್ತಾ ಬನ್ನಿ. ಅದರಿಂದ ಹೆಚ್ಚಿನದಾದಂಥ ಅನುಕೂಲಗಳಾಗುತ್ತೆ. ಇಲ್ಲ ಅಂತಾದರೆ ಏನೂ ಕೂಡ ಅನುಕೂಲ ಆಗೋದಿಲ್ಲ. ಸುಮ್ಮನೆ ಕಾಲಾಯ ತಸ್ಮೇ ನಮಃ ಅಂತ ಹೇಳ್ತೇವೆ, ಕಾಲ ತಳ್ಕೊಂಡು ಮುಂದೆ ಹೋಗಿಬಿಡುತ್ತದೆ. ಹಾಗಾಗಿ ಏನೇನು ನಿಮ್ಮ ಜೀವನದ ಬಜೆಟ್ ಇದೆಯೋ ಅಥವಾ ವ್ಯಕ್ತಿಗತವಾದಂಥ ಬಜೆಟ್ ಇದೆಯೋ ಅಥವಾ ಇನ್ನು 10 ವರ್ಷದ ಯೋಚನೆಗಳೇನಿದೆಯೋ ಅದನ್ನೆಲ್ಲ ಆರಂಭದ ದಿವಸದಲ್ಲಿ ಒಳಗಡೆ ಪ್ರಯತ್ನ ಮಾಡಿಕೊಳ್ಳಿ. ಯಾಕಂದರೆ ಗುರುವು ನಿಮಗೆ ಸಪ್ತಮ ರಾಶಿಯಲ್ಲಿರ್ತಾನೆ, ಅದರಿಂದ ಹೆಚ್ಚಿನದಾದಂತಹ ಲಾಭಾಂಶಗಳನ್ನು ಕೂಡ ಕೊಡ್ತಾನೆ. ಇದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಪುನಃ ಒತ್ತಿ ಹೇಳುವಂಥದ್ದು, ಈ ವರ್ಷದ ಕೆಲಸಗಳನ್ನು ಒಳಗಡೆ ಮುಗಿಸ್ಕೊಳ್ಳಿ. ಯಾಕಂದರೆ ಅನಂತರದಲ್ಲಿ ಗುರು ಅಷ್ಟಮಕ್ಕೆ ಹೋದಾಗ ಸಣ್ಣ ಪುಟ್ಟ ನಿಧಾನವಾಗಿ ಆಗುವಂಥ ಸಾಧ್ಯತೆಗಳಾಗಬಹುದು. ಅದರ ಒಳಗಡೆಗೆ ಬಹಳ ಪ್ರಶಸ್ತವಾಗುತ್ತದೆ ಅಂಥೇಳಿ ಹೇಳಬಹುದು. ಹಾಗೆ ಅನಂತರದಲ್ಲಿ ಏನಾದ್ರು ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡ್ತೀರಾ ಅಂತ ಕೇಳಲಿಕ್ಕೆ ಹೋದರೆ ಮಾಡ್ತೀರಿ ಅಂತೇಳಿ ಹೇಳಬಹುದು. ಎಲ್ಲೋ ಒಂದು ಹಂತಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹಣಕಾಸು ಸಂಬಂಧವಾದಂಥ ರೀತಿಯಲ್ಲಿ ಬೆಳೆಯುವಂತಹದ್ದು, ಮತ್ತು ವರ್ಷದ ಆರಂಭದ ದಿವಸದಲ್ಲಿ ಎಲ್ಲೋ ಒಂದು ಕಡೆಗೆ ದೊಡ್ಡ ಪ್ರಾಜೆಕ್ಟನ್ನು ವಹಿಸ್ಕೊಳ್ಳುವಂಥದ್ದು, ದೊಡ್ಡ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳುವಂಥದ್ದು. ನಿಮ್ಮ ಈ ವರ್ಷದಲ್ಲಿ ಬಹಳ ಮುಖ್ಯವಾಗಿ ತುಂಬ ಜವಾಬ್ದಾರಿಗಳು ಬರ್ತದೆ. ಮತ್ತು ಅದೇ ಥರ ಹಣಕಾಸು ಕೂಡ ಬರ್ತದೆ. ಯಾಕಂದರೆ ನಿಮ್ಮ ಕೆಲಸ ಬಹಳ ಚೆನ್ನಾಗಿ ಬಂದುಬಿಟ್ರೆ ಹಣಕಾಸು ಅದರ ಜೊತೆಯಲ್ಲಿ ಬರುತ್ತೆ. ಯಾಕಂದರೆ ಹಣಕಾಸನ್ನೇ ಮುಂದಿಟ್ಕೊಂಡಿದ್ರೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ. ಆ ಜೊತೆಗೆ ಕೆಲಸಗಳನ್ನು ಮಾಡ್ತಾ ಹೋದರೆ ಅದರ ತಕ್ಕಂತೆ ಹಣವೂ ಕೂಡ ಬರ್ತಾ ಹೋಗ್ತದೆ. ಹಾಗಾಗಿ ನೀವು ಈ ವರ್ಷದಲ್ಲಿ ಏನು ಹಣಕಾಸು ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ವರ್ಷದ ಒಳಗಡೆಗೆ ಸ್ವಲ್ಪ ತಲೆಯಲ್ಲಿ ಇರಲಿ. ಹಾಗಿದ್ದಾಗೂ ಕೂಡ ಕೆಲಸವನ್ನು ಬಹಳ ಪ್ರೀತಿಯಿಂದ ಮಾಡಿ. ಕೆಲಸ ಹೇಳುವಂಥದ್ದು ನಿಮಗೆ ಹೆಚ್ಚಿನದಾದಂತಹ ಲಾಭಾಂಶಗಳನ್ನು, ಅನುಕೂಲತೆಗಳನ್ನು ಮತ್ತು ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಅದು ಕೊಡುತ್ತದೆ ನಿಮಗೆ. ಇದು ಬಹಳ ಉತ್ತಮವಾದದ್ದಲ್ವ. ಯಾಕಂದರೆ ಎಷ್ಟೋ ಸಲ ನಾವು ಟಾರ್ಗೆಟ್ ಏನು ಮಾಡ್ತೇವೆ ಅದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಕೆಲಸದ ಬಗ್ಗೆ ಟಾರ್ಗೆಟ್ ಮಾಡಿ. ಆ ಟಾರ್ಗೆಟನ್ನು ರೀಚ್ ಆಗ್ತೀರಿ ನೀವು. ಬಹಳ ಮುಖ್ಯವಾಗಿ ನಿಮಗೆ ಹಣಕಾಸು ಬರುತ್ತೆ. ನಿಮ್ಮನ್ನು ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ, ಹಣಕಾಸು ನಿಮಗೆ ಬರುತ್ತದೆ. ಹಾಗಾಗಿ ಕೆಲಸ ಸ್ವಲ್ಪ ಬದಲಾವಣೆ ಆಗುವಂಥದ್ದು ಅಥವಾ ಕೆಲಸದಲ್ಲಿ ಏನಾದರೂ ಪ್ರಮೋಷನ್ ಆಗುವಂಥದ್ದು ಅಥವಾ ಕೆಲಸಕ್ಕಿದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಬೇರೆ ಕಡೆ ಕರ್ಕೊಂಡೋಗಿ ನಿಮ್ಮ ದೊಡ್ಡ ಜವಾಬ್ದಾರಿಗಳನ್ನು ಕೊಡುವಂಥದ್ದೆಲ್ಲ ಜಾಸ್ತಿ ಆಗ್ತದೆ. ಹಾಗಾಗಿ ಇದನ್ನು ಬಹಳ ಮುಖ್ಯವಾಗಿ ಗಮನಿಸಿ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಬನ್ನಿ. ಒಟ್ಟಿನಲ್ಲಿ ಪಾಸ್ತಿ ಸ್ಥಿರಾಸ್ತಿಗಳ ಬಗ್ಗೆಯೂ ಕೂಡ ಹೋಗುತ್ತೆ. ಮತ್ತು ಸ್ವಲ್ಪ ಮಟ್ಟಿಗೆ ಈ ರಾಹುವಿಂದ ಯೋಚನೆ ಮಾಡ್ತಾ ಹೋದರೆ ಬೆಳ್ಳಿ ಬಂಗಾರಾದಿಗಳು ಒಂದು ಸ್ಥಿರಾಸ್ತಿಯನ್ನು ಮಾಡ್ತೀರಿ. ಅದಕ್ಕಿಂತ ಬಹಳ ಮುಖ್ಯವಾಗಿ ಮಾರ್ಗದರ್ಶನಗಳನ್ನು ಕೊಡ್ತೀರಿ ಈ ವರ್ಷದಲ್ಲಿ ನೀವು ಜನಕ್ಕೆ. ನಿಮ್ಮ ವೈಯಕ್ತಿಕವಾದಂಥ ಬದುಕು ನೋಡಿ, ಅನುರಾಧ ನಕ್ಷತ್ರ ಇರಬಹುದು. ನೀವು ಜನಕ್ಕೆ ಎಷ್ಟು ಜನಾನುರಾಗ ಅಲ್ವ ನಿಮಗೆ, ಜನರ ಪ್ರೀತಿ, ಜನರ ವಿಶ್ವಾಸ, ಜನ ನಿಮ್ಮ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ, ಹೌದಲ್ವ? ಹಾಗಾಗಿ ಅಂತಹ ಜನಾನುರಾಗವೂ ಕೂಡ ಬೇಕು. ಅದರ ಜೊತೆಗೆ ನಿಮ್ಮ ಜೀವನವೂ ಕೂಡ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಆ ಜನರ ಸಹಕಾರ ಹೇಳುವಂಥದ್ದು ನಡೆಸ್ತದೆ. ಹಾಗಾಗಿ ಆರ್ಥಿಕವಾಗಿ ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಅನಂತರದಲ್ಲಿ ಭ್ರಾತೃಸ್ಥಾನ 3ನೇ ಭಾವ ಅಂದರೆ ಏನಾದರೂ ಅಣ್ಣ ತಮ್ಮ ಅಕ್ಕ ತಂಗಿಯಿಂದ ಏನಾದರೂ ಸಮಸ್ಯೆ ಬರಬಹುದಾ ಅಂತ ನೋಡ್ತಾ ಹೋದರೆ ಸ್ವಲ್ಪ ಪಂಚಮ ಶನಿ ಚತುರ್ಥ ಶನಿ ಎರಡೂ ಕೂಡ ಅಷ್ಟು ಉತ್ತಮವಾದದ್ದಲ್ಲ. ಹಾಗಾಗಿ ಸಣ್ಣ ಪುಟ್ಟ ಕಿರಿಕಿರಿ ಬರಬಹುದು. ಅದು ಬಂದಾಗ ಅದರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡು ಹೋಗೋದು ಬೇಡ. ಹೋಯ್ತು ಅಂತ ಹೇಳಿ ಬಿಟ್ಟುಬಿಡಿ. ಯಾಕಂದರೆ ಅದನ್ನೇ ತುಂಬ ಚಿಂತನೆ ಮಾಡ್ತಾ ಅದರ ಬಗ್ಗೆ ಹೋಗ್ತಾ ಹೋದರೆ ನಿಮಗೆ ಸಾಧ್ಯವಾಗುವುದಿಲ್ಲ ಅಭಿವೃದ್ಧಿ ಹೇಳುವಂಥದ್ದು. ನಾನು ಹೇಳಿದ್ನಲ್ಲ, ಫಸ್ಟ್ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ನೋಡ್ತಾ ಇರುವಂಥ ಪ್ರಯತ್ನಗಳನ್ನು ಮಾಡಬೇಕು. ಒಂದು 10 ಪ್ರಬಲವಾಗಿ ಪ್ರಯತ್ನಗಳನ್ನು ಮಾಡಿ. 1ನೇದಾದಂಥದ್ದು ಫಸ್ಟ್ ಪ್ಲ್ಯಾನ್ ಮಾಡಿಕೊಳ್ಳಿ. ಈ ವರ್ಷದಲ್ಲಿ 2025ನೇ ಇಸ್ವಿಯಲ್ಲಿ ಏನೇನು ನಾನು ರೀಚ್ ಆಗಬೇಕು ಕೊನೆ ಒಳಗಡೆಗೆ ಅಂಥೇಳಿ. 2ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಸ್ವತಂತ್ರವಾದಂಥ ಕೆಲಸಗಳು ಜಾಸ್ತಿ ಆಗುವಂಥದ್ದಿದೆ. ಎಲ್ಲೋ ಒಂದು ಕಡೆ ಅಂಗಡಿ ಮಾಡಿದ್ದೇನೆ ಅಂತಂದರೆ ಏನೋ ಒಂದು ಕಡೆಗೆ ಅದರ ಜೊತೆಯಲ್ಲಿ ಏನಾದರೂ ಒಂದು ಓಪನ್ ಮಾಡುವಂಥದ್ದು, ಬ್ರ್ಯಾಂಚ್ ಥರ ಮಾಡುವಂಥದ್ದು, ಅದರ ಮುಂದಿನ ಏನು ಹಂತ ಏನಿದೆಯಲ್ವ ಅದು ಬಹಳ ಮುಖ್ಯವಾಗಿ ನಡೆಯುವಂಥ ಸಾಧ್ಯತೆಗಳು. ಹಾಗೆ 3ನೇದಾಗಿ ಸ್ವಲ್ಪ ಆಸ್ತಿಪಾಸ್ತಿಗಳನ್ನು ಮಾಡಿ ಅದನ್ನು ಕೂಡ ಸೇಲ್ ಮಾಡಲಿಕ್ಕೂ ಕೂಡ ಅವಕಾಶಗಳಾಗುತ್ತೆ. ಮತ್ತು ಯಾವುದೋ ಒಂದು ಕಟ್ಟಿದಿರಿ, ದೊಡ್ಡ ಮಳಿಗೆಯನ್ನು ಕಟ್ಟಿದಿರಿ ಅಥವಾ ಬಾಡಿಗೆಗೆ ಬರ್ತಾ ಇಲ್ಲ, ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲೋ ಒಂದು ಕಡೆಗೆ ಆಟೋಮೆಟಿಕ್ಕಾಗಿ ಬಾಡಿಗೆದಾರರು ಬರ್ತಾರೆ. 5ನೇದು
ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ನಿಮಗೆ ಮರೆಯಲಾಗದೇ ಇರುವಂಥ ಜೀವನದ ಸ್ಥಿತಿಗತಿಗಳು ಏನಪ್ಪ ಅಂತಂದರೆ, ಮರೆಯದೇ ಇರುವಂಥ ವ್ಯಕ್ತಿಗಳು ನೀವು ಪರಿಚಯ ಆಗ್ತಾರೆ. ಆ ವ್ಯಕ್ತಿಗಳಿಂದ ನಿಮಗೂ ಬಹಳ ಒಳ್ಳೆಯದಾಗುತ್ತೆ. ಆ ವ್ಯಕ್ತಿಗಳು ಹೆಚ್ಚಿನದಾಗಿ ನಿಮಗೆ ಲಾಭಾಂಶಗಳನ್ನು, ಅನುಕೂಲಗಳನ್ನು ಕೂಡ ಕೊಡ್ತಾರೆ. ಯಾಕಂದರೆ ಪರಸ್ಪರಂ ಭಾವಜಂತಹ ಶ್ರೇಯಮವಾಪ್ಸ್ಯಥ ಎಂಬುದಾಗಿ ತಿಳಿದವರು ಹೇಳಿದ್ದಾರೆ. ಅಂದರೆ ಒಬ್ಬರ ಮೇಲೆ ವಿಶ್ವಾಸಗಳು ಇದ್ದಾಗ ಮಾತ್ರ ಅನೇಕ ಕೆಲಸ ಸಾಧ್ಯವಾಗ್ತದೆ. ಆ ವಿಶ್ವಾಸ ಹೇಳುವಂಥದ್ದಿಲ್ಲ ಅಂತಾದರೆ ಜಗತ್ತಿನಲ್ಲಿ ಯಾವುದೂ ಕೂಡ ನಡೆಯುವುದಿಲ್ಲ. ಹಾಗಾಗಿ ಅಂತಹ ವಿಶ್ವಾಸಗಳು ಇನ್ನೊಬ್ಬರ ಮೇಲೆ ಇಟ್ಟಾಗ ನಿಮ್ಮ ಮೇಲೂ ಕೂಡ ಪರಸ್ಪರ ವಿಶ್ವಾಸಗಳು ಬಂದು ಅದು ಹೆಚ್ಚಿನದಾದಂತಹ ಒಂದು ಅಭಿವೃದ್ಧಿ ಕಡೆಗಾಗುತ್ತೆ. ಹಾಗಾಗಿ ಇದು ಮರೆಯುವ ಹಾಗಿಲ್ಲ. 6ನೇದಾಗಿ, ಹಾಗೆ 7ನೇದಾಗಿ ಬಹಳ ಮುಖ್ಯವಾಗಿ ಅವಿವಾಹಿತರಿಗೆ ವರ್ಷದ ಆರಂಭದ ದಿವಸದಲ್ಲೇ ವಿವಾಹಕ್ಕೆ ಪ್ರಯತ್ನ ಆಗಬಹುದು. ಹಾಗಾಗಿ ಈ ರಾಶಿಯವರು ಯಾರ್ಯಾರು ವಿವಾಹಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ರು ಅಂಥವರು ಮೇ ಪೂರ್ವದಲ್ಲಿ ಮುಗಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಮೇ ಒಳಗಡೆಗೆ ಸ್ವಲ್ಪ ಅನುಕೂಲವಾಗುತ್ತೆ. ಇಲ್ಲ ಅಂತ ಆದರೆ ಸ್ವಲ್ಪ ಕಷ್ಟ ಆಗಬಹುದು ನಿಮಗೆ. ವಿವಾಹದ ವಿಷಯದಲ್ಲಿ ಮುಂದೆ ಹೋದರೂ ಕೂಡ ಹಿಂದೆ ಬರುವಂಥ ಸಾಧ್ಯತೆಗಳಾಗುತ್ತೆ. ಹಾಗೆ 7ನೇದಾಗಿ ಬಹಳ ಮುಖ್ಯವಾಗಿ ಗೃಹಿಣಿಯರಿಗೆ ಬಹಳ ಶುಭ. ನಿಮ್ಮ ಮನಸ್ಸಿಗೆ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಮನೇಲಿ ಏನೋ ಒಂದು ವೃದ್ಧಿ ಆಗುವಂಥದ್ದನ್ನು ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಏನೇ ಮಾಡಿದ್ರೂ ಕೂಡ ಕೈ ಹತ್ತುವುದಿಲ್ಲ ಅಂಥೇಳಿ. ಆಡು ಭಾಷೆಯಲ್ಲಿ ಹೇಳ್ತಾರೆ ನೋಡಿ, ಕೈ ಹತ್ತಿದ್ರೆ ಬಾಯಿಗೆ ಹತ್ತುವುದಿಲ್ಲ ಅಂಥೇಳಿ ಹೇಳ್ತಾರೆ. ಆದರೆ ಈ ವರ್ಷದಲ್ಲಿ ಹಾಗಾಗುವುದಿಲ್ಲ. ಎಲ್ಲೋ ಒಂದು ಕಡೆಗೆ ಕೈಗೂ ಕೂಡ ಕೆಲಸ ಬಹಳ ಸಮೃದ್ಧಿಯಾಗಿ ನಿಮಗೆ ಕೆಲಸ ಕೈ ಹತ್ತುತ್ತದೆ. ಅದರ ಜೊತೆಯಲ್ಲಿ ವ್ಯಾಪಾರ ವ್ಯವಹಾರದಲ್ಲೂ ಅಭಿವೃದ್ಧಿಯಾಗುತ್ತದೆ. ಹಾಗೆ ನೂತನವಾಗಿ ಏನೋ ಒಂದು ನಾನು ಕೆಲಸ ಕಾರ್ಯಗಳನ್ನು ಕೈ ಹಾಕಬೇಕು ಅಂದ್ಕೊಂಡಿದ್ದೀನಿ. ಏನು ಮಾಡಲಿ ಈ ವರ್ಷದಲ್ಲಿ ಅಂತಂದರೆ ನೋಡಿ, ಮೇ ಆರಂಭದ ದಿವಸದಲ್ಲಿ ಮಾಡಿ. ಯಾಕಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ನಿಮಗೆ ಪರವಾಗಿಲ್ಲ, ಅಲ್ಲೇ ನೀವು ಮಾಡ್ಕೊಂಡು ಹೋಗಿ ಅಭಿವೃದ್ಧಿ ಆಗ್ತದೆ, ಅನುಕೂಲಗಳು ಕೂಡ ಆಗುತ್ತೆ. ಹಾಗೆ 9ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ, ಯಾವುದೋ ಒಂದು ಕೋರ್ಟು ಕಚೇರಿ ಕಾನೂನಿನ ಸಮಸ್ಯೆಗಳು ಇದ್ದಂತಹ ವ್ಯಕ್ತಿಗಳಿಗೆ ಮಾತ್ರ ಹೇಳ್ತಾ ಇರುವಂಥದ್ದು. ಅಂಥವರಿಗೆ ಸ್ವಲ್ಪ ಅದು ಬಗೆಹರಿತದೇನೋ, ರಾಜಿಯಿಂದ ಆಗುವಂಥದ್ದು ಅಥವಾ ಯಾವುದೋ ಒಂದು ಸಂಧಾನದ ರೀತಿಯಲ್ಲಿ ಬಗೆಹರಿಯುವಂಥದ್ದು, ಅಥವಾ ಯಾರೋ ಹಿರಿಯರು ಬಂದು ಹೇಳಪ್ಪ ಬೇಡಪ್ಪ ಅಂಥೇಳಿ ಅವ್ರ ತೀರ್ಮಾನಕ್ಕೆ ಇಬ್ಬರು ಬದ್ಧರಾಗಿ ಹೊರಗಡೆ ಬರುವಂಥದ್ದು ಕೂಡ ಆಗುತ್ತೆ. ಮತ್ತು ಕಳ್ಕೊಂಡಂಥದ್ದು ಬಹಳ ಮುಖ್ಯವಾಗಿ. ಯಾಕಂದರೆ ಈ ರಾಶಿಯವರು 24ನೇ ಹೆಸರು ಬಹಳ ಕಳ್ಕೊಂಡಿದ್ದೀರಿ, ಬಹಳ ಸಮಸ್ಯೆ ಮಾಡ್ಕೊಂಡಿದ್ದೀರಿ. ಹಾಗಾಗಿ ಏನೇನು ಕಳ್ಕೊಂಡಿದ್ದೀರೋ, ಏನೇನು ಸಮಸ್ಯೆ ಮಾಡ್ಕೊಂಡಿದ್ದೀರೋ ಒಂದು ಹಂತಕ್ಕೆ ದುಡ್ಡು ಇನ್ನೊಬ್ಬರಿಗೆ ಕೊಟ್ಟು ಅಥವಾ ಕೊಡಿಸಿ ಏನಾದರೂ ಮಾಡಿ ದುಃಖ ಪಡ್ತಾ ಇದ್ದರೆ, ಯಾಕಂದರೆ ಕೊಡುವಂಥದ್ದು ಒಂದು, ಕೊಡಿಸುವಂಥ ಇನ್ನೊಂದು ತಪ್ಪು. ಹಾಗಾಗಿ ಅದು ಎರಡೇ ಯಾರ್ಯಾರು ಮಾಡಿದಿರೋ ಅಂಥವರು ಸ್ವಲ್ಪ ಹಣಕಾಸು ವಾಪಸ್ ಬರುವ ಹಾಗಾಗುತ್ತೆ ಅಂತ ಹೇಳಬಹುದು. ಇದು ಬಹಳ ಖುಷಿಯಾಗ್ತದೆ. ಯಾಕಂದರೆ ಬಹಳ ಜನ ಜಾತಕ ನೋಡಿದಾಗ ಈ ರಾಶಿಯವರು ಬಹಳ ಉಪಕಾರ ಮಾಡಲಿಕ್ಕೆ ಹೋಗಿ ತೊಂದರೆಗೆ ಬಿದ್ದುಕೊಂಡಿದ್ದೀರಿ. ಹಾಗಾಗಿ ಅದನ್ನೆಲ್ಲ ಹಣಕಾಸು ವಾಪಸ್ ಬರುವ ಹಾಗೆ ಆ ಭಗವಂತ ದಯಪಾಲಿಸ್ತಾನೆ. ಆ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಪ್ರಯತ್ನ ಮಾಡಿಲ್ಲ ಅಂತಾದರೆ ಫಲಗಳು ಸಿಗುವಂಥದ್ದು ಭಾರಿ ಕಷ್ಟ. ಹಾಗಾಗಿ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರಿ. ಆ ಪ್ರಯತ್ನ ಹೇಳುವಂಥದ್ದು ಫಲಗಳನ್ನು ಒಳ್ಳೆ ರೀತಿಯಾಗಿ ನೀಡುವ ಹಾಗೆ ಆಗತ್ತೆ. ಹಾಗೆ ನೋಡಿ, ತಂದೆ ಮಕ್ಕಳಲ್ಲಿ ಎಷ್ಟೋ ಕಲಹಗಳು, ಕಿರಿಕಿರಿಗಳು. ಯಾಕಂದರೆ ತಂದೆಯವರು ಹೇಳಿದ್ದು ಮಕ್ಕಳಿಗಾಗಲ್ಲ, ಮಕ್ಕಳು ಹೇಳಿದ ತಂದೆಗಾಗುವುದಿಲ್ಲ. ಹೀಗೆ ಅನೇಕ ಕಿರಿಕಿರಿಗೆ ಸಮಸ್ಯೆಗಳಿರುತ್ತೆ. ಹಾಗಾಗಿ ಅದು ಕೂಡ ಈ ರಾಹು ಮತ್ತು ಕೇತುವಿನ ಬದಲಾವಣೆಯಿಂದ ಸರಿಯಾಗಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅದು ಬಹಳ ಖುಷಿ ಪಡಬೇಕು. ನೀವು ಇಷ್ಟೆಲ್ಲ ಭಗವಂತ ಕೊಟ್ಟಿದ್ದಾನಲ್ಲ, ಇಷ್ಟೆಲ್ಲ ಅನುಕೂಲತೆಗಳಾಗಿದೆಯಲ್ಲಪ್ಪ ಅಂಥೇಳಿ ಖುಷಿ ಪಡಬೇಕು. ಹಾಗೆ ಏನಾದರೂ ಪ್ರಯಾಣ ಯೋಗ ಇದೆ ಅಂತ ನೋಡ್ಲಿಕ್ಕೆ ಹೋದರೆ ನೋಡಿ, ಮೇ ಜೂನ್ ಅನಂತರದಲ್ಲೂ ಸ್ವಲ್ಪ ಪ್ರಯಾಣ ಯೋಗಗಳು ಕಾಣ್ತದೆ. ಎಲ್ಲೋ ವಿದೇಶಕ್ಕೆ ಹೋಗುವಂಥದ್ದಿದ್ದರೆ, ಅಥವಾ ಅಲ್ಲಿಂದ ಇಲ್ಲಿ ಬರಬೇಕು ಅಂತಿದ್ದರೆ, ಅಥವಾ ಎಲ್ಲೋ ಒಂದು ಕಡೆಗೆ ನೀವು ಪ್ರಯಾಣದ ರೀತಿಯಲ್ಲಿ ರಾಹುವಿಂದ ಚಿಂತನೆ ಮಾಡ್ತಾ ಹೋದರೆ ವಿದೇಶಕ್ಕೂ ಕೂಡ ಅನುಕೂಲ ಇದೆ. ಮತ್ತು ಈ ವರ್ಷದಲ್ಲಿ ನೋಡಿ, ಬಹಳ ಮುಖ್ಯವಾಗಿ ಗಮನಿಸಿ, ಸ್ವಲ್ಪ ಕುಳ್ಳಕ್ಕಿರುವಂತಹ ವ್ಯಕ್ತಿಗಳಿಂದ ಹಣಕಾಸು ಬರುವಂಥದ್ದು, ಅಥವಾ ಸ್ವಲ್ಪ ವಿದೇಶದಿಂದ ಹಣಕಾಸು ಬರುವಂಥದ್ದು, ಮತ್ತು ನೀವೇ ನಿಮ್ಮ ಬುದ್ಧಿಯ ಉಪಯೋಗಿಸ್ಕೊಂಡು ಆ ಬುದ್ಧಿಯ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹಣಕಾಸನ್ನು ಜಾಸ್ತಿ ಮಾಡುವ ಹಾಗೆ ಮಾಡ್ತೀರಿ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಯಾವುದು ಮಾಡಿದ್ರು ಹಣಕಾಸು ಕೈಯೇ ಹತ್ತುವುದಿಲ್ಲ ಅಂದ್ಕೊಳ್ತಾ ಇರ್ತೇವೆ. ಆದರೆ ನಿಮ್ಮ ಬುದ್ಧಿಗೆ ನೀವು ಪ್ರಯತ್ನ ಮಾಡಿ. ಯಾಕಂದರೆ ಪ್ರಚೋದಯಾತ್ ಧಿಯೋಯೋನಃ ಪ್ರಚೋದಯಾತ್, ನಮಗೆ ಧಿಯಃ ಜಹಾನಃ ಪ್ರಚೋದಯಾತ್. ಆ ಬುದ್ಧಿಯನ್ನು ಆ ಭಗವಂತನ ಒಳ್ಳೆ ರೀತಿಯಾಗಿ ಪ್ರಚೋದನೆ ಮಾಡ್ತಾನೆ. ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತೇವೆ ನಾವು, ನಮಗೆ ಒಳ್ಳೆ ರೀತಿಯಾದಂಥ ಬುದ್ಧಿಯೇ ಕೂಡ ಪ್ರಚೋದನೆ ಆಗುವುದಿಲ್ಲ. ಬೆಳಗ್ಗೆ ಬೇಗನೆ ಹೇಳಬೇಕು ಹೇಳುವಂಥದ್ದು, ಅಥವಾ ಕೆಲಸ ಒಳ್ಳೆ ರೀತಿಯಾಗಿ ಮಾಡಬೇಕು ಹೇಳುವಂಥದ್ದು, ಅಥವಾ ನಮ್ಮ ಕೆಲಸ ಎಷ್ಟು ಬೇಕಪ್ಪ ಅಷ್ಟೇ ಮಾಡಬೇಕು ಹೇಳುವಂಥದ್ದು ಅಲ್ವಾ. ಯೋಚನೆ ಮಾಡಿ, ಎಷ್ಟೋ ಸಲ ಇಂಟರ್ನೆಟ್ ಇರಬಹುದು, ಬೇರೆ ಬೇರೆ ರೀತಿಯಾದಂತಹ ಕೆಲಸ ಕಾರ್ಯಗಳಿಗೆ ಸಮಯ ಬಹಳ ಹೋಗಿಬಿಡ್ತದೆ. ಹಾಗಾಗಿ ನೀವು ನೋಡಿಟ್ಕೊಳ್ಳಿ, ಒಂದು ಸಲ ಇಂಟರ್ನೆಟ್ಟು ನೀವು ಆನ್ ಮಾಡಿಟ್ಕೊಳ್ಳಿ, ಎಲ್ಲ ಮೆಸೇಜ್ ಬರ್ತಾ ಇದ್ದಂತೆ ನಿಮ್ಮ ಗಮನ ಆ ಕಡೆ ಹೋಗ್ತಾ ಇರ್ತದೆ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅದನ್ನು ಉಪಯೋಗಿಸುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಹಾಗಾಗಿ ಆ ಬುದ್ಧಿಯನ್ನು ಈ ವರ್ಷದಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು
ಪಂಚಮ ರಾಶಿಗೆ ಶನಿಯ ಪರಿವರ್ತನೆ. ಹಾಗಾಗಿ ಸ್ಥಿರವಾದಂಥ ಬುದ್ಧಿಯನ್ನು, ಅದರ ಜೊತೆಲಿ ಸ್ಥಿರವಾದಂಥ ಯೋಚನೆಯನ್ನು ಶನೇಶ್ವರ ಕೊಡ್ತಾನೆ. ಇದು ಬಹಳ ಮುಖ್ಯವಾದಂಥ ತೀರ್ಮಾನಗಳು ಈ ವರ್ಷದಲ್ಲಿ ನಿಮಗೆ. ಅದು ಎಲ್ಲ ಸಮಯಲ್ಲೂ ಕೂಡ ಕೊಡುವುದಿಲ್ಲ. ಅದು ಗುರುವಿನ ಮನೆಯಲ್ಲಿ ಶನೇಶ್ವರನು ಇದ್ದಾಗ ಅವನ ಸಪ್ತಮ ದೃಷ್ಟಿ ಏನಾಗ್ತದೆ ಅಂತಂದರೆ ಏಕಾದಶ ರಾಶಿಗೆ ಬರ್ತದೆ. ಇದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ನನ್ನ ಹಂತಕ್ಕೆ ನಮ್ಮಲ್ಲಿ ಲಾಭಸ್ಥಾನ ಅಂತ ಹೇಳ್ತೇವೆ. ಹಾಗಾಗಿ ಬುದ್ಧಿಯು ಲಾಭಸ್ಥಾನಗಳ ಕಡೆಗೆ ಹೋಗಿ ಒಳ್ಳೆ ರೀತಿಯಾದಂತಹ ಚಿಂತನೆ ಆಗ್ತದೆ. ನಾವು ಎಷ್ಟು ಮಾಡಬೇಕಪ್ಪ ಅಷ್ಟೇ, ಯಾಕಂದರೆ ಸಮಯ ವೇಸ್ಟ್ ಮಾಡ್ಕೊಳ್ಬಾರ್ದು. ಜೀವನದಲ್ಲಿ ವೃದ್ಧಿ ಆಗುವಾಗ ಮಾಡ್ಕೊಳ್ಬೇಕು. ಜೀವನದಲ್ಲಿ ನೂರಾರು ಬರ್ತಾ ಇರ್ತದೆ. ಯಾಕಂದರೆ ನಾವು ಗಾಡಿ ಓಡಿಸ್ಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ದೇವೆ, ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ನೋಡ್ತಾ ಹೋದರೆ ಆಕ್ಸಿಡೆಂಟ್ ಆಗಿ ಬಿದ್ದು ಸತ್ತು ಹೋಗ್ತೇವೆ. ಆದರೆ ನಮ್ಮ ದಾರಿ ಏನಿದೆಯೋ ಅದನ್ನು ಸರಿಯಾಗಿ ನೋಡ್ಕೊಂಡು ಹೋಗುವಂತಹ ಪ್ರಯತ್ನಗಳನ್ನು ಈ ಒಂದು ವರ್ಷದಲ್ಲಿ ಶನೇಶ್ವರ ಮಾಡ್ತಾನೆ. ಹಾಗಾಗಿ ಪಂಚಮದ ಶನಿಯಿಂದ ಭಯ ಬೀಳುವಂಥದ್ದು ಬೇಡ. ಅದರ ಜೊತೆಯಲ್ಲಿ ಅವನು ಧನಸ್ಥಾನವನ್ನು ಕೂಡ ನೋಡ್ತಾ ಇರ್ತಾನೆ. ಹಾಗಾಗಿ ಆ ಶನೇಶ್ವರನ ಫಲ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಮಾರ್ಚ್ ನಂತರದಲ್ಲಿ ಒಂದು 8-9 ಫಲಗಳಾಗಬಹುದು. ಒಂದನೇದು ಕಬ್ಬಿಣದ ವ್ಯವಹಾರ ಮಾಡೋವರಿಗೆ ಅನುಕೂಲವಾಗುವಂಥದ್ದು, ಮತ್ತು ಕೃಷಿಕರು ಅಕ್ಕಪಕ್ಕದಲ್ಲೇನೋ ಜಮೀನು ಕಿರಿಕಿರಿ ಆಗಿದೆ ಅಂಥವರಿಗೆ ಅನುಕೂಲ ಆಗುವಂಥದ್ದು, ಸ್ವಲ್ಪ ಡೆವಲಪರ್ ಇರಬಹುದು ಅಥವಾ ವಾಸ್ತು ಸಂಬಂಧವಾದ್ದೇನೋ ಒಂದು ತೊಂದರೆಗಳಿದೆ ಅಂಥೇಳಿ ತಲೆಯಲ್ಲಿ ಕಿರಿಕಿರಿ ಕೂತ್ಕೊಂಡಿರ್ತದೆ. ಎಷ್ಟೋ ಸಲ ಎಲ್ಲ ವಾಸ್ತುವನ್ನು ಯಾರತ್ತೂ ಕೂಡ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಇರುವಂತಹ ವಾಸ್ತುವಿನಲ್ಲೇ ಆದಷ್ಟು ನಾವು ಮಾಡ್ಕೊಂಡು ಹೋಗುವಂತಹ ಪ್ರಯತ್ನ ಮಾಡಬೇಕು. ಎಲ್ಲದು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲ ಎಲ್ಲಿ ಮಾಡಲಿಕ್ಕಾಗತ್ತೆ? ಎಕರೆಗಟ್ಟಲೆ ಜಾಗ ಇದ್ದರೆ ಸಾಧ್ಯವಾಗುತ್ತೆ. ಆದರೆ ಇರುವಂತಹ ವಾಸ್ತುವಿನಲ್ಲೇ ನಾವೇ ಆದಷ್ಟು ಸಕಾರಾತ್ಮಕವಾದಂಥ ಚಿಂತನೆಗಳನ್ನು ಮಾಡ್ತಾ ದೇವತಾ ಆರಾಧನೆ, ಜಪ, ಪ್ರಾರ್ಥನೆ, ನಮಸ್ಕಾರ, ಮತ್ತು ನಮ್ಮ ಮನಸ್ಸನ್ನು ದೃಢ ಮಾಡ್ತಾ, ಎಲ್ಲದಕ್ಕಿಂತ ಬಹಳ ಮುಖ್ಯವಾದ ಯಾವುದು ಅಂಥೇಳಿ ಮನಸ್ಸು. ಆ ಮನಸ್ಸನ್ನು ನಾವು ದೃಢ ಮಾಡ್ತಾ ಹೋಗಬೇಕು. ಮತ್ತು ಆ ಮನಸ್ಸನ್ನು ಆದಷ್ಟು ಚಂಚಲದ ಕಡೆಗೆ ಹೋಗುವಾಗ ಹೇಗೆ ಅಂತಂದರೆ 10 ನಾವು ಗಿಡ ನೆಡ್ತೇವೆ, ಗಿಡದ ಜೊತೆ ಕಳೆಗಳು ಬರುತ್ತೆ ಸ್ವಾಭಾವಿಕವಾಗಿ. ಆದರೆ ಆ ಕಳೆಗಳನ್ನು ಕಿತ್ತು ಹೊರಗಡೆ ಬಿಸಾಕ್ತೇವೆ ಅಲ್ವಾ? ಹಾಗೆ ಅದೇ ತರಹ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಬರ್ತಾ ಹೋಗ್ತದೆ. ಆದರೆ ಆ ಮನಸ್ಸಿನ ಯೋಚನೆಗಳನ್ನೆಲ್ಲ ಹೊರಗಡೆ ಹಾಕ್ತಾ ಹೋಗಬೇಕು. ಅದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಈ ವರ್ಷದಲ್ಲಿ ಆ ಪಂಚಮ ಶನಿಯ ಒಂದು ದಶೆಯಿಂದ ನೀವು ಮನಸ್ಸಿನ ಅನೇಕ ಕ್ಲೇಶಗಳನ್ನು, ಚಿಂತನೆಗಳನ್ನು ದೂರ ಮಾಡ್ತೀರಿ. ಇದು ಬಹಳ ಉತ್ತಮವಾದಂಥ ಫಲ ಅಂತೇಳಿ ಹೇಳ್ತೇವೆ. ಮತ್ತು ನೀವು ಹಿಂದೆ ಮಾಡಿದಂತಹ ಪುಣ್ಯಾಂಶಗಳಿರಬಹುದು, ಯಾರೋ ಒಬ್ಬರಿಗೆ ಉಪಕಾರ ಮಾಡಿರ್ತೀರಿ, ಯಾರೋ ಒಬ್ಬರಿಗೆ ಹಣಕಾಸು ಕೊಟ್ಟಿರ್ತೀರಿ. ಆ ಹಣಕಾಸು ಕೊಟ್ಟಂಥ ಹಣಗಳು ವಾಪಸ್ ಬರುವಂತಹ ಜೊತೆಗೆ ಆ ವ್ಯಕ್ತಿಯು ನಿಮ್ಮ ಹಿಂದೆ ನಿಲ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಒಂದು ಹಂತಕ್ಕೆ ಯಾರಾದರೂ ಮಹಾತ್ಮನ ಆಶೀರ್ವಾದ ಇರಬಹುದು, ಅಥವಾ ನಿಮಗೆ ಹಣಕಾಸಿನ ಬಲ ಇರಬಹುದು, ಅಥವಾ ಅಧಿಕಾರ ಇರಬಹುದು. ಇದೆಲ್ಲ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿ ಆಗ್ತದೆ. ನಮ್ಮ ಜೋಬಲ್ಲಿ ಇಲ್ಲಪ್ಪ ಒಂದು 10,000 ರೂಪಾಯಿ ದುಡ್ಡಿದೆ ಅಂತ ಅದ್ರ ಧೈರ್ಯ ಇರುತ್ತೆ. 1 ರೂಪಾಯೋ ಜೇಬಲ್ಲಿ ದುಡ್ಡಿಲ್ಲ ಅಂದರೆ ಏನು ಮಾಡೋದಪ್ಪ ಅಂತೇಳಿ ಚಿಂತೆ ಆಗಿಬಿಡುತ್ತೆ. ಹಾಗಾಗಿ ಆ ಒಳ್ಳೆ ರೀತಿಯಾದಂಥ ಬುದ್ಧಿಯಿಂದ ಧೈರ್ಯವನ್ನು ಕೊಟ್ಟು ಭಗವಂತನು ಸಂಪಾದನೆ ಆಗುವ ಹಾಗೆ ಭಗವಂತ ದಾರಿ ತೋರಿಸ್ತಾನೆ. ಇನ್ನು ಕೇತುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಯಾವುದೋ ಪಿತ್ರಾರ್ಜಿತ ಆಸ್ತಿಯಲ್ಲಿ ಬರಬೇಕಾದಂಥದ್ದು ನಿಮಗೆ ಬರುವಂಥ ಸಾಧ್ಯತೆಗಳಿದೆ. ಅದು ಬಹಳ ಸಂತೋಷ ಪಡಬೇಕು. ಆದರೆ ಅದು ವರ್ಷಾಂತ್ಯದಲ್ಲಿ ಆಗಬಹುದು. ವಾಹನದ ವಿಷಯದಲ್ಲಿ ಬಹಳ ಶುಭ ಅಂತೇಳಿ ಹೇಳಬಹುದು. ಯಾವುದೋ ಹಳೆಯ ವಾಹನ ಇದ್ದರೆ ಅದಕ್ಕೆ ರಿಪೇರಿ ಮಾಡಿಸುವಂಥದ್ದು, ಅಥವಾ ನೂತನವಾದಂಥ ವಾಹನ ಖರೀದಿ ಮಾಡುವಂಥದ್ದು, ಇಂಥ ಅವಕಾಶಗಳು ಕೂಡ ಆಗುತ್ತೆ. ಇದು ಬಹಳ ಉತ್ತಮವಾದ್ದು, ಅದರಲ್ಲೇನೂ ಕೂಡ ಸಮಸ್ಯೆಗಳಿಲ್ಲ. ಹಾಗೆ ಅನಂತರದಲ್ಲಿ ಮನೆಯ ವಿಷಯದಲ್ಲಿ ಏನಾದ್ರು ಆಲ್ಟ್ರೇಷನ್ ಮಾಡ್ತೇನೋ ಅಥವಾ ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾ ಹೋದರೆ ಅದು ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಅನುಕೂಲ ಆಗಬಹುದು. ಆದರೆ ಯಾವುದೋ ಒಂದು ರೀತಿಯಾಗಿ ಮನೆಗಿನೇ ಕಳಿಸ್ತೇನೆ ಅಂತೇಳಿ ಹೇಳುವುದಿಲ್ಲ. ಒಟ್ಟಿನಲ್ಲಿ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿ ಸಂಸ್ಥೆಗಳನ್ನು ಬಳಸುವಂಥ ಸಾಧ್ಯತೆಗಳಾಗುತ್ತೆ. ಆಗ ನಂತರದಲ್ಲಿ ಕಂಟಕಗಳಿದೆಯಾ ಅಂತೇಳಿ ನೋಡ್ಲಿಕ್ಕೆ ಹೋದರೆ ಒಂದು 5-6 ವಿಷಯದಲ್ಲಿ ನೀವು ಈ ವರ್ಷದಲ್ಲಿ ಜಾಗೃತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಆದಷ್ಟು ಅನ್ನಾಹಾರಗಳ ವಿಷಯದಲ್ಲಿ ಹೊರಗಡೆ ಊಟ ತಿಂಡಿಯ ವ್ಯವಸ್ಥೆಯಲ್ಲಿ ತುಂಬ ಜಾಗೃತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ನಿದ್ರೆಯ ವಿಷಯದಲ್ಲಿ ಪಂಚಮಕ್ಕೆ ಶನಿ ಹೋದಾಗ ಬಹಳ ಮುಖ್ಯವಾಗಿ ನಿದ್ರೆ ವಿಷಯ ಸಮಸ್ಯೆಗಳು ಬರ್ತಾ ಹೋಗ್ತದೆ. ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಸರಿಯಾದಂಥ ನಿದ್ರೆ ಆಗೋದಿಲ್ಲ. ಕಡೆಗೆಲ್ಲೋ ಹೋಗುವಾಗ ನೀವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ, ಅವಾಗೆಲ್ಲ ಕಿರಿಕಿರಿ ಆಗುವಂಥ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಇಷ್ಟಾಗುತ್ತೋ ಅಷ್ಟು ನಿದ್ರೆ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ಹಾಗೆ ಮೂರನೇದಾಗಿ ಈ ವರ್ಷದಲ್ಲಿ ಯಾರಿಗೂ ಕೂಡ ಹಣ ಇಸ್ಕೊಡುವಂತಹ ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಬಹಳ ತಪ್ಪಿಗೆ ಬಿದ್ದಿದ್ದೀರಿ ನೀವು, ಅದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ನಾಲ್ಕನೇದಾಗಿ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಇಷ್ಟಾಗುತ್ತೋ ಅಷ್ಟು ನಿಮಗೆ ಬೇಕಾದಂಥ ವಿಷಯಗಳನ್ನು ಅಧ್ಯಯನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ದೊಡ್ಡ ಪ್ರಪಂಚ ನಮ್ಮಲ್ಲಿ ಗೂಗಲ್ ಓಪನ್ ಮಾಡಿ ಸರ್ಚ್ ಮಾಡಿದ್ರೆ ಎಷ್ಟು ಬರ್ತದೆ ಅಲ್ವಾ? ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಅನ್ನಕ್ಕೆ ತಕ್ಕಂತೆ ಸಾಂಬಾರು ಹಾಕ್ಕೊಂಡು ಊಟ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇಲ್ಲಾಂತಾದರೆ ಎಲ್ಲ ಜೀವನವೇ ನಷ್ಟ ಆಗಿ ಹೋಗ್ತದೆ. ಹಾಗಾಗಿ ಸಂಪತ್ತಿನ ಗಳಿಕೆಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಅದನ್ನು ಉಳಿಸಿ ಬೆಳೆಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಈ ವರ್ಷದಲ್ಲಿ ನೀವು ಮಾಡ್ತಾ ಬನ್ನಿ. ಇದಿಷ್ಟು ಮಾಡಿದ್ರೆ ನಿಮಗೆ ಒಂದು ಹಂತಕ್ಕೆ ವೃತ್ತಿ ಜೀವನ ಮಾಡೋವರಿಗೂ ಕೂಡ ಅನುಕೂಲ ಇದೆ ಅಂತೇಳಿ ಹೇಳಬಹುದು. ವೃತ್ತಿಯವರಿಗೂ ಕೂಡ ಏನಾದ್ರು ಕಳ್ಕೊಂಡಿದ್ರೆ ಆರಂಭದ ದಿವಸದಲ್ಲೇ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ವೃತ್ತಿ ಕಳ್ಕೊಂಡಿದ್ದೇನೆ ಅಂತೇಳಿ ಚಿಂತೆ ಮಾಡಲಿಕ್ಕೆ ಹೋಗಿ ವೃತ್ತಿಯೂ ಕೂಡ ಆಗುತ್ತೆ. ಇದ್ರ ಜೊತೆಗೆ ಪಾರ್ಟ್ ಟೈಮಲ್ಲಿ ಬೇರೆ ಬೇರೆ ಕೆಲಸ ಮಾಡೋದು, ಬೇರೆ ಬೇರೆ ವೃದ್ಧಿಯಾಗುವಂಥದ್ದು,
ಹೀಗೆಲ್ಲ ಒಂದು ಹಂತಕ್ಕೆ ಜೀವನಾಧಾರಗಳೇನಿದೆಯಲ್ವ ಅದು 2025ರಲ್ಲಿ ಬಹಳ ಬಲಿಷ್ಠವಾಗಿ ಆಗ್ತದೆ. ಅದೆಲ್ಲರಿಗಿಂತ ಒಳ್ಳೆ ರೀತಿಯಾದಂತಹ ಬುದ್ಧಿ ಜಾಗೃತೆಯಾಗಿ, ಬುದ್ಧಿಯ ಬದಲಾವಣೆಯಾಗಿ ಒಳ್ಳೆ ರೀತಿಯಾದಂಥ ಪ್ರಭಾವವನ್ನು ಭಗವಂತ ಅನುಕೂಲ ಮಾಡ್ತಾನೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಏನೇನಪ್ಪ ನಕ್ಷತ್ರ ಪರಿಹಾರಗಳನ್ನು ಮಾಡಬೇಕು? ಒಂದನೇದಾದಂಥ ನಕ್ಷತ್ರ ಪರಿಹಾರಗಳು ವಿಶಾಖ ನಕ್ಷತ್ರ 4ನೇ ಪಾದ. ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಥೇಳಿ ರಾಮನಾಮಸ್ಮರಣೆ ಮಾಡ್ತಾಯಿದೆ. ರಾಮನಾಮಸ್ಮರಣೆಯಿಂದ ಬಹಳ ಶುಭವಾಗ್ತದೆ, ಮಂಗಲವಾಗ್ತದೆ. ಎಲ್ಲೋ ನೀವು ಕೂತ್ಕೊಳ್ಳಿ, ಹೋಗಿ ಎಲ್ಲಿರಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ರಾಮನಾಮಸ್ಮರಣೆಯನ್ನು ಮರೆಯದೇ ಮಾಡಿ. ಆ ಭಗವಂತನ ಆಶೀರ್ವಾದ ಅನುಗ್ರಹದಿಂದ ನಿಮಗೆ ಒಳ್ಳೆ ರೀತಿಯಾದಂಥ ಬುದ್ಧಿಯ ಪ್ರಚೋದನೆ ಆಗ್ತದೆ. ಯಾಕಂದರೆ ನಮಗೆ ಸರಿಯಾದಂತಹ ರೀತಿಯಲ್ಲಿ ಬುದ್ಧಿ ಪ್ರಚೋದನೆ ಆಗಬೇಕು ಅಲ್ವಾ? ಹಾಗಾಗಿ ಅದನ್ನು ಭಗವಂತ ನೀಡುತ್ತಾನೆ. ಅನುರಾಧ ನಕ್ಷತ್ರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಲ್ಲಿ ಅನ್ನದಾನ ನಡೀತಾ ಇದೆ, ಅಥವಾ ಎಲ್ಲಿ ಕಷ್ಟದಲ್ಲಿದ್ದಾರೆ, ಅಥವಾ ಎಲ್ಲಿ ದುಃಖಗಳನ್ನು ಪಡ್ತಾ ಇದ್ದಾರೆ ಅಂಥವ್ರಿಗೆ ಹೋಗಿ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ. ಒಂದು ಹಂತಕ್ಕೇನೋ ಒಂದು ಅಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡು ಈಗ ಯಾರೋ ಒಬ್ಬರಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ಅಂತ ನಿಮ್ಮ ಕಿವಿಗೆ ಬಿದ್ದರೆ, ಗಮನಕ್ಕೆ ಬಂದರೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಅಶಕ್ತರಿಗೆ ಶಕ್ತಿ ಇದ್ದಂತಹ ವ್ಯಕ್ತಿಗಳು ಮಾಡಬೇಕು. ಯಾಕಂದರೆ ಶಕ್ತಿ ಇದೆ ಅಂಥೇಳಿ ಎಲ್ಲೆಲ್ಲೋ ಒಂದು ಕಡೆ ಖರ್ಚು ಮಾಡುವಂಥದ್ದಲ್ಲ. ಯಾಕಂದರೆ ಭಗವಂತ ಇವತ್ತು ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಜೀವನಕ್ಕೆ ಏನು ಬೇಕೋ ಭಗವಂತ ನೀಡಿದ್ದಾನೆ. ಹಾಗಿದ್ದಾಗ ಅಶಕ್ತರಿದ್ದಂತಹ ವ್ಯಕ್ತಿಗಳಿಗೆ ಅನುರಾಧ ನಕ್ಷತ್ರದವರು ಮಾಡಿ, ಅದರಿಂದ ಬಹಳ ಶುಭವಾಗುತ್ತದೆ. ಜ್ಯೇಷ್ಠ ನಕ್ಷತ್ರ ನೀವೆಷ್ಟು ಸಾಧ್ಯ ಆಗುತ್ತೋ ಈ ವರ್ಷದಲ್ಲಿ, ವರ್ಷದ ಆರಂಭದಿಂದ ಕೊನೆಯವರೆಗೂ ಕೂಡ ಗುರುನಾಮಸ್ಮರಣೆ ಮಾಡ್ತಾ ಬನ್ನಿ. ನೀವು ಯಾವ ಗುರುಗಳಿಗೆ ನಮಸ್ಕಾರ ಮಾಡ್ತಿರೋ, ನಡ್ಕೊಳ್ತಿರೋ, ಹಾಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಆ ಗುರುಗಳಿಗೆ ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ಬೇಡ್ಕೊಳ್ಳಿ. ಯಾಕಂದರೆ ಜ್ಯೇಷ್ಠ ನಕ್ಷತ್ರದವರು ಹೇಗಾಗಿದೆ ಕೇಳಿದ್ರೆ ಸ್ವಲ್ಪ ಚಿಂತೆಗಳು ಸ್ವಲ್ಪ ಜಾಸ್ತಿ ಆಗಿದೆ. ಎಲ್ಲ ಚೆನ್ನಾಗಿರುತ್ತೆ, ಯಾಕಂದರೆ ಯಾವುದೋ ದಾರಿ ಮುಂದೆ ಸಾಗ್ತಾ ಇಲ್ಲ. ಹಾಗಾಗಿ ಆ ದಾರಿ ಹೇಳುವಂಥದ್ದು, ತೋರಿಸುವಂತಹ ಗುರುವಿನ ಮಾರ್ಗ, ಹಾಗಾಗಂತಹ ಗುರುವಿನ ಮಾರ್ಗ, ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಇದನ್ನು ಪಡೀತಾ ಮುಂದೆ 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 ಹೋಗ್ತಾ ಬನ್ನಿ. ಇದರಿಂದ ಭಾರಿ ಲಾಭಾಂಶಗಳು ಕೂಡ ಆಗುತ್ತೆ, ಅನುಕೂಲಗಳು ಕೂಡ ಆಗುತ್ತೆ. ಆ ದೈವಾನುಗ್ರಹದಿಂದ ಮಂಗಲ ಆಗುವಾಗುತ್ತೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ನಮಗೆ ಎಲ್ಲ ರೀತಿ ಸಮಸ್ಯೆಗಳು ಪುನಃ ಕಾಡ್ತಾ ಇರ್ತದೆ. ಹಾಗಾಗಿ ಎಲ್ಲ ಸಮಸ್ಯೆಗಳು ನಿವೃತ್ತಿಗೆ ಗುರುವಿನ ಆಶೀರ್ವಾದ ಅನುಗ್ರಹ ಪಡ್ಕೊಳ್ಬೇಕು. ಅದರಲ್ಲೂ ಕೂಡ ಜ್ಯೇಷ್ಠ ನಕ್ಷತ್ರಕ್ಕೆ ನೋಡಿ ಮೇ ಅನಂತರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಗುರು ಅಷ್ಟಮಕ್ಕೆ ಹೋಗ್ತಾನೆ. ಹಾಗಾಗಿ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ಶುಭವನ್ನು ಉಂಟು ಮಾಡಲಿ, ಅನುಗ್ರಹವನ್ನು ಉಂಟು ಮಾಡಲಿ, ಎಲ್ಲರಿಗೂ ಕೂಡ ಕಾಪಾಡಿ ಎಲ್ಲರನ್ನೂ ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಹೇಳ್ತಾ ಆ ಗುರುನಾಮಸ್ಮರಣೆ ಮಾಡೋಣ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ನಮಸ್ಕಾರ.